ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಒಳಗೆಲ್ಲ ಭ್ರಷ್ಟಾಚಾರ ಇಲ್ವಾ ಅಲ್ಲೆಲ್ಲ ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ, ಎಲ್ಲರಿಗೂ ಉದ್ಯೋಗ ಕೊಟ್ಟಿದ್ದಾರೆ. ಅವರು ಕೊಟ್ಟಿಲ್ಲ, ಇವರು ಕೊಡೋದಿಲ್ಲ. ಆದರೂ ಸಹಿತ 2 ವರ್ಷ ಆಗಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಕ್ಕೆ ನಾವು ಮಾಡಿದ್ದೀವಿ, ಮನೆ ಕೊಟ್ಟಿದ್ದಾರೆ ಕೆಲವೊಂದು ಇಲ್ಲ ಅಂತಲ್ಲ. ಇವತ್ತು ಮಾತ್ರ ಅನ್ನಿಸ್ತದೆ, ಹೌದು ಸಮಥಿಂಗ್ ಇಸ್ ಬೆಟರ್ ದೆನ್ BJP, ಕಾಂಗ್ರೆಸ್ ಈಸ್, ಹೌದು ಒಂದಿಷ್ಟ ಕೆಲಸ ಮಾಡಿದಾರಂತ. ಇಲ್ಲ ಆದರೂ ವಿರೋಧ ಪಕ್ಷ ಇರಬೇಕಾಗ್ತದೆ. ಅದಕ್ಕೆ ತನ್ನದೇ ತಪ್ಪುಗಳನ್ನು ಮತ್ತೆ ತಿದ್ಕೊಳ್ಳುವಂಥ ಒಂದು ಅವಕಾಶ ಇದೆ BJPಗೆ. ಅದು BJPಗೆ ತಿದ್ಕೋಬೇಕಾಗಿದೆ. ಮುಖ್ಯ ಏನು ಕೊಡ್ಬೇಕಾಗಿದೆ ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಮುಖ್ಯ ಶಿಕ್ಷಣ ಬೇಕಾಗಿದೆ, ಶಿಕ್ಷಣ ಫ್ರೀ ಅಂತ ಹೇಳ್ರಿ, ನೀರು ಎಲ್ಲರಿಗೂ ಅಂತ ಹೇಳ್ರಿ, ಅದನ್ನು ಫ್ರೀ ಮಾಡಿರಿ. ಮುಖ್ಯ ಬೇಕಾಗಿದ್ದು ನೀರಿನಿಂದ ಆರೋಗ್ಯ ಉಳಿತಿರೋದು. ಸ್ವಚ್ಛ ನೀರಿತ್ತಪ್ಪ ಅಂತಂದ್ರೆ ಅನೇಕ ರೋಗಗಳು ನಮ್ಗೆ ಬರೋದಿಲ್ಲ. ಸ್ವಚ್ಛ ಗಾಳಿ, ಸ್ವಚ್ಛ ನೀರು, ಸ್ವಚ್ಛ ನದಿ, ಸ್ವಚ್ಛ ಇವೆಲ್ಲ ಸ್ವಚ್ಛ ಇದ್ರೆ ಆಗ್ತದೆ. ಅದು ಸ್ವಚ್ಛ ಹಿಡಿದಾವೆ. ಇವತ್ತು ನದಿಗಳು ಗಟರ ಆಗ್ತಾ ಇದ್ದಾವ. ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಣ ಇಲ್ಲ. ಶಿಕ್ಷಣ ಕಲ್ತಂಥವ್ರು ನಾವೇನು ಮಾಡೋಣ್ರಿ, ನಾವು ಕೆಲವು ಬಂದಿದ್ದೀವಿ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ತಾಮಸ್ ಆಡಿದ್ರೆ ಸಾಕು ಅಂತ ಹೇಳ್ತಾರೆ. ಭಾಳಷ್ಟು ನೌಕರದಾರ ನೋಡ್ತೀವಿ ನಾವು, ಶಿಕ್ಷಿತರಾದಂಥವ್ರು ಎಲ್ಲರೂ ಕಲ್ತ್ರೆ ಅಂದರೆ ಸಹಜವಾಗಿ ಅವ್ರು ಇನ್ನೊಬ್ರ ಕಡೆ ಕೇಳೋ ಪ್ರಸಂಗ ಬರೋದಿಲ್ಲ. ಸ್ವಂತ ಏನಾದರೂ ಪ್ರಯತ್ನ ಮಾಡ್ತಾರೆ. ಈ ರಾಷ್ಟ್ರ ಉಳಿಯಲಿ, ರಾಜ್ಯ ಉಳಿಯಲಿ ಹಾರ್ಡ್ ವರ್ಕ್ ಮಾಡ್ತಾರೆ. ಏನೋ ಇಲ್ಲ, 20ನೇ ತಾರೀಕಿಗೆ ದೊಡ್ಡ ಯೋಜನೆ ಮಾಡಿಕೊಂಡು ದೊಡ್ಡ ಕಾರ್ಯಕ್ರಮ, ಒಂದು 10 ಲಕ್ಷ ಕೊಡ್ತಾರೆ, 20 ಲಕ್ಷ ಕೊಡ್ತಾರೆ, 3 ಲಕ್ಷ ಕೊಡ್ತಾರೆ. ಏನೋ 3 ಲಕ್ಷ ಕೊಡ್ತಾರೋ ಒಂದು ಗುರಿ ಇಟ್ಕೊಂಡು ಮಾಡ್ಲಿಕ್ಕೆ ಇದ್ದಿದ್ದಾರೆ. ಇವತ್ತು ಜನ ಹೆಂಗೆ ಕೊಡ್ತಾ ಇದ್ದಾರೆ ಅದು ಈಗ ಬಿಡಿಸೋಳ ಅವಶ್ಯಕತೆ ಇಲ್ಲ. ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಮಂದಿಗೆ ಗಾಡಿ ಕೊಡ್ತಾರೆ. ಆ ಗಾಡಿಯಾಗ ಎತ್ತಿ ಬರ್ತಾರೆ, ಅವತ್ತು ಊಟ ಮಾಡ್ತಾರೆ, ಅನುಕೂಲಿದ್ರೆ ಒಂದು 100-200 ಕೇಸದಾಗ ಹಾಕ್ತಾರೆ, ಮತ್ತು ಸಂಜೆಗೂ ಮನೆಗೆ ಬರ್ತಾರೆ. ಅವ್ರು ಏನು ಕೇಳ್ತಾರೆ ಅವ್ರಿಗೂ ಗೊತ್ತಿಲ್ಲ, ಅವ್ರು ಏನು ಹೇಳ್ತಾರೆ ಅವ್ರಿಗೂ ಗೊತ್ತಿಲ್ಲ. ಅವ್ರು ಜೋರ್ದಾರ ಮಂದಿ ಬಂದಾರ